ಹಲಾಲ್ ಬಜೆಟ್ ಅಂತ ಏನ್ ಬಿಜೆಪಿ ಹೇಳ್ತಾ ಇದಾರೆ, ನನಗೆ ಅವ್ರಿಗೆ ನೇರ ಪ್ರಶ್ನೆ ಇರ್ತಕ್ಕಂಥದ್ದು, ಭಾರತ ದೇಶ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ 2ನೇ ಸ್ಥಾನದಲ್ಲಿದೆ ಪ್ರಪಂಚದಲ್ಲಿ. ಭಾರತ ದೇಶ ಬೀಫ್ ಎಕ್ಸ್ಪೋರ್ಟ್ 2ನೇ ಸ್ಥಾನದಲ್ಲಿದೆ. ಹಲಾಲ್ ಯಾರು? ಈಗ ಹಲಾಲ್ ಯಾರು? ಇಡೀ ದೇಶದ ಜನತೆ ಗುರ್ತಾಗ್ಬೇಕಲ್ವಾ? ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ದ ಲೀಡರ್ಶಿಪ್ ಆಫ್ ಡಾಕ್ಟರ್ ಯಾರು ಮೋದಿ ಸಾಹೇಬ್ರ ನೇತೃತ್ವದಲ್ಲಿ ಸುಮಾರು 19 ರಾಜ್ಯಗಳಲ್ಲಿ ಭಾರತ ದೇಶದಲ್ಲಿ ಬಿಜೆಪಿ ಇದ್ದು ಇವತ್ತು ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ಭಾರತ ದೇಶ ಇದೆ. ಇದ್ರಾಗ ಯಾರು ಹಲಾಲ್ ಅನ್ನತಕ್ಕಂಥದ್ದು ಬಿಜೆಪಿ ಅವರು ಈ ಭಾರತ ದೇಶದ ಜನತೆಗೆ ಅವ್ರು ಉತ್ತರ ಕೊಡ್ಬೇಕಂತ ಈ ಸಂದರ್ಭ ಕೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಸರ್, ಆಮೇಲೆ ಸಾಲದ ಪ್ರಮಾಣ ಹೆಚ್ಚಾಗ್ತಾ ಇದೆ, ಇದು ಜನರ ಮೇಲೆ ಹೊರೆ, ಮತ್ತೆ ಇಷ್ಟು ಅಗತ್ಯ ಇಷ್ಟೊಂದು ಸಾಲ ಮಾಡಿರ್ತಕ್ಕಂಥದ್ದು ನಿಜ ಇದೆ. ಬಟ್ ಆದ್ರೆ ಏನು ನಿಯಮಗಳಿದಾವೆ, ನಮ್ಮ GSDP ಅಂತ ಏನ್ ಹೇಳ್ತೀವಿ, ನಮ್ಮ GDPಯ ಅನುಗುಣವಾಗಿ 25% ಒಳಗಡೆ ಇರಬೇಕು. ನಾವು ಕ್ಲೋಸ್ಲಿ ಟು 25% ಇದೀವಿ. ಹೌದು, ಯಾಕಂದ್ರೆ 60,000 ಕೋಟಿ ನಾವು DBT ಮಾಡ್ತಾ ಇದೀವಿ. ಇದನ್ನು ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್, ಇದೇನು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಲ್ಲ ಅಂತ, ಇದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ಈ ಬಾರಿ 80,000 ಕೋಟಿ ಡೆವಲಪ್ಮೆಂಟ್ ವರ್ಕ್ಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಒದಗಿಸಿದ್ದಾರೆ. ಇದು ಒನ್ ಆಫ್ ದ ಫೈನೆಸ್ಟ್. ಯಾಕಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಇಷ್ಟು ದೊಡ್ಡ ಪ್ರಮಾಣವಾಗಿ ನಾವು 5 ಗ್ಯಾರಂಟಿಗಳಿಗೆ ದುಡ್ಡು ನೇರವಾಗಿ ಜನರಿಗೆ ಕೊಡೋದ್ರ ಜೊತೆಗೆ ಈ ಬಾರಿ 80,000 ಕೋಟಿಗೂ ಹೆಚ್ಚು ದುಡ್ಡು ಡೆವಲಪ್ಮೆಂಟ್ಗೆ ಒದಗಿಸಿದ್ದಾರೆ. ಇದು ನಿಜಕ್ಕೂ ಒನ್ ಆಫ್ ದ ಫೈನೆಸ್ಟ್ ಬಜೆಟ್ ಅಂತ ನಾನು ಈ ಸಂದರ್ಭ ಕೇಳಿಕೆ ಇಚ್ಛೆ ಬಯಸ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.